ಹಾಯ್ ಫ್ರೆಂಡ್ಸ್, ಇದು ನನ್ನ ಹೇರ್ಸು ನೋಡಿ ಹೇಗಿದೆ ಅಂಥೇಳಿ. ಚೆನ್ನಾಗಿದೆ ಅಲ್ವಾ? ನಾನು ಇದನ್ನು ಹೇಗೆ ಮೇಂಟೈನ್ ಮಾಡ್ತೀನಿ, ಹೇಗಿದೆ ಅಂತ ನಿಮಗೂ ಸಿಂಪಲ್ಲಾಗಿರೋ ಟಿಪ್ಸ್ನ ಕೊಡ್ತೀನಿ. ನೀವು ಅದನ್ನು ಇಷ್ಟ ಆದರೆ ಫಾಲೋ ಮಾಡಿ. ದಾಸವಾಳ ಹೂವು, ಅದರದ್ದು ಎಲೆ ಮತ್ತು ಆಲೋವೆರಾ ಈ ಮೂರನ್ನು ಮಿಕ್ಸ್ ಮಾಡೋಣ. ಇದನ್ನು ಹೇಗೆ ಯೂಸ್ ಮಾಡಬೇಕಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ದಾಸವಾಳ ಹೂ ನಮ್ಮ ಗಿಡದಲ್ಲೇ ಬೆಳೆದಿರೋಂಥ ಹೂ. ಇದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗ ಇದ್ದಾನೆ, ಸಾರಿ ಡಿಸ್ಟರ್ಬ್ ಆಗ್ಬೋದು. ಎರಡು ಹೂವು ಇತ್ತು, ಎರಡು ಹೂವು ಮತ್ತು ಜೊತೆಗೆ ಆಲೋವೆರಾನು ಇಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ನಾನು ಹಾಕಿರೋ ಪಾಟಲ್ಲಿ ಹಾಕಿದ್ದೀನಿ. ಸೊ ಅದನ್ನು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಅಷ್ಟೇ ಆದಷ್ಟು ನ್ಯಾಚುರಲ್ ಆಗಿರೋದನ್ನು ಯೂಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿದೆ ಅಲ್ವಾ? ನೆಕ್ಸ್ಟ್ ಅದನ್ನು ವಾಶ್ ಮಾಡ್ಕೊಳ್ಳೋಣ. ಈಗ ವಾಶ್ ಮಾಡಿಕೊಂಡು ಯೂಸ್ ಮಾಡೋಣ, ಆಯಿತಾ? ಈಗ ದಾಸವಾಳ ಹೂವು, ಅದರ ಎಲೆ ಜೊತೆಗೆ ನಾನು ಆಲೋವೆರಾ ಜೆಲ್ಲು ಆಲ್ರೆಡಿ ಎಕ್ಸಾಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇವಿಷ್ಟನ್ನು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ಬಟ್ ನೀರೆಲ್ಲ ಏನು ಆ್ಯಡ್ ಮಾಡಬೇಡಿ, ಬರೀ ಜಸ್ಟ್ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 10 ಸೆಕೆಂಡ್ಸ್ಗೆಲ್ಲ ಸ್ಮೂತಾಗಿ ಪೇಸ್ಟ್ ಥರ ಆಗುತ್ತೆ. ನೋಡಿ ಹೇಗಾಗಿದೆ ಅಂಥೇಳಿ ಅಲ್ವಾ? ಮತ್ತು ಇದನ್ನು ಬೇರೆ ಬೌಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಕೊಕೊನಟ್ ಆಯಿಲು ನಿಮ್ಮ ಹೇರ್ಸ್ಗೆ ಎಷ್ಟು ಬೇಕಂತೇಳಿ ನೋಡಿ, ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಎರಡೂ ಮಿಕ್ಸ್ ಆಗೋದಿಲ್ಲ, ಆಲೋವೆರಾ ಇದೆಲ್ಲ ಸ್ವಲ್ಪ ಆಯಿಲ್ ಮಿಕ್ಸ್ ಆಗೋದು ಸ್ವಲ್ಪ ಕಷ್ಟ. ಸೊ ಹಾಗಾಗಿ ಆಮೇಲೆ ಇದನ್ನು ನಾವು ಸ್ವಲ್ಪ ಹೊತ್ತು ಹೀಟ್ ಮಾಡ್ಕೊಳ್ಳೋಣ. ಒಂದು 5-10 ಸೆಕೆಂಡ್ಸ್ ಹೀಟ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2-3 ಸೆಕೆಂಡ್ ನೋಡಿ, ಬಿಸಿ ಆಗ್ತಾಯಿದೆ ಅಲ್ವಾ? ಆಮೇಲೆ ಅದನ್ನು ಸ್ಟವ್ ಆಫ್ ಮಾಡಿ ಸ್ವಲ್ಪ ಕೂಲಾಗಕ್ಕೆ ಬಿಡೋಣ, ಆಯಿತಾ? ಹೇರ್ಸು ತುಂಬ ಸಾಫ್ಟ್ ಆಗುತ್ತೆ ಫ್ರೆಂಡ್ಸ್ ಇದನ್ನು ಯೂಸ್ ಮಾಡೋದ್ರಿಂದ. ಮತ್ತು ಹೇರ್ ಗ್ರೋತು ಚೆನ್ನಾಗಾಗುತ್ತೆ. ಮಂತ್ಲಿ ಒಂದು 4 to 5 ಟೈಮ್ಸ್ ಅದನ್ನು ಅಪ್ಲೈ ಮಾಡೋಣ. ವೀಕ್ಲಿ 1 or 2 ಟೈಮ್ಸ್ ಯೂಸ್ ಮಾಡಬಹುದು. ಏನು ಸೈಡ್ ಎಫೆಕ್ಟ್ಸ್ ಇಲ್ಲ, ನ್ಯಾಚುರಲ್ ಆಗಿದೆ. ನಾನು ಅಪ್ಲೈ ಮಾಡಿದ್ದೆ, ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ. ನೋಡಿ ಹೇರ್ಸ್ ಎಷ್ಟು ಚೆನ್ನಾಗಿದೆ, ಮತ್ತು ಹೇರ್ ಗ್ರೋತ್ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ. ಬೇರೆ ಹೇರ್ ಟಿಪ್ಸ್ ಏನಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ಈಸಿಯಾಗಿ ಹೇರ್ ಗ್ರೋತ್ ಆಗೋದನ್ನು ನಾನು ಹೇಳಿ